ಮಾರ್ಕ್. ಇದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ತಮ್ಮ ಹಿಂದಿನ ಸಿನಿಮಾ ಮ್ಯಾಕ್ಸ್ ನ ಸೇಮ್ ತಂಡದೊಟ್ಟಿಗೆ ಮಾಡ್ತಿರುವಂತಹ ಎರಡನೇ ಸಿನಿಮಾ. ಟ್ರೈಲರ್ ನಲ್ಲಿ ಸಿನಿಮಾ ಯಾವ ಝೋನ್ ನಲ್ಲಿ ಇರುತ್ತೆ, ಸುದೀಪ್ ಅವರ ಪಾತ್ರ ಹೇಗೆ ಒಂದು ಸ್ವಾಗ್ ನ ಕ್ಯಾರಿ ಮಾಡುತ್ತೆ, ಆಕ್ಷನ್ ಎಷ್ಟು ಸ್ಲೀಕ್ ಆಗಿರುತ್ತೆ, ಈ ಎಲ್ಲದರ ಸುಳಿವು ಸಿಕ್ಕಿತ್ತು. ಸಿನಿಮಾ ಅದೇ ತರ ಇತ್ತ, ವರ್ತ್ ದ ವಾಚ್ ಅನ್ನುವಂತಹ ಭಾವನೆ ಬಂತ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಸ್ ಎ ಫಿಲಂ ಇದು ಎಂಟರ್ಟೈನಿಂಗ್ ಆಗಿ ಇದೆಯಾ, ಎಲ್ಲವನ್ನ ಇವತ್ತಿನ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾದ ಪ್ಲಾಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ನ ಹೆಸರು ಅಜಯ್ ಮಾರ್ಕಂಡೇಯ. ಕಾಪ್ ಆಗಿ ಸಸ್ಪೆನ್ಷನ್ ನಲ್ಲಿ ಇದ್ರೂ ಕೂಡ ತನ್ನ ಡ್ಯೂಟಿಯನ್ನ ತನ್ನದೇ ಆದಂತಹ ವೇನಲ್ಲಿ ಮಾಡುವಂತಹ ಸೂಪರ್ ಕಾಪ್. ಬಹಳಷ್ಟು ಮಕ್ಕಳು ಒಂದೇ ಬಾರಿಗೆ ಕಿಡ್ನಾಪ್ ಆಗ್ತಾ ಇದ್ದಾರೆ, ಅದು ಹಾಡ ಹಗಲೇ ಆಗ್ತಾ ಇದೆ. ಅಂಡ್ ಈ ಕೇಸ್ಗೆ ಮಾರ್ಕ್ ಎಂಟ್ರಿ ಕೊಡ್ಬೇಕಾಗಿ ಬರುತ್ತೆ. ಅದಕ್ಕೆ ಕಾರಣ ಏನು, ಈ ಮಕ್ಳಿಗೂ ಮಾರ್ಕ್ಗೂ ಏನಾದ್ರೂ ಕನೆಕ್ಷನ್ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಸಿನಿಮಾ ಅನೌನ್ಸ್ ಆದಾಗ್ಲಿಂದಲೂ ಎಲ್ರಿಗೂ ಇದ್ದದ್ದು ಒಂದೇ ಒಂದು ಥಾಟ್, ಕಿಚ್ಚ ಸುದೀಪ ಅಂಡ್ ವಿಜಯ್ ಕಾರ್ತಿಕೇಯ ಅವರ ಈ ಕೊಲಾಬ್ರೇಷನ್ ಮತ್ತೆ ಆಗ್ತಾ ಇದೆ. ಟೀಸರ್ ನಲ್ಲಿ ಸೇಮ್ ಮ್ಯಾಕ್ಸ್ ನ ಫ್ರೇಮ್ಸ್ ನೋಡ್ದಂಗ್ ಆಗ್ತಿದೆಯಲ್ಲ. ಮ್ಯಾಕ್ಸ್ ಮಾರ್ಕ್, ಅಜಯ್ ಅರ್ಜುನ್, ಅಲ್ಲೂ ಕತ್ಲು ಇಲ್ಲೂ ಕತ್ಲು, ಎಲ್ಲ ಒಂದೇ ತರ ಸೌಂಡ್ ಆಗ್ತಿದೆಯಲ್ಲ ಅಂತ. ಸೊ ಈ ಕೊಲಾಬ್ರೇಷನ್ಗೆ ಏನ್ ಕಾರಣ ಅನ್ನೋದನ್ನ ಮಾತಾಡೋಣ. ಆದ್ರೆ ಈ ಕೊಲಾಬ್ರೇಷನ್ ಮೂಡ್ ಬಂದಿರುವಂತಹ ರೀತಿ ನಮ್ಮನ್ನ ಇಂಪ್ರೆಸ್ ಮಾಡ್ತು. ಜಸ್ಟ್ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಈ ಕೊಲಾಬ್ರೇಷನ್ಗೆ ಒಂದು ಸಮರ್ಥನೆ ಖಂಡಿತ ಸಿಕ್ಕಿದೆ ಅಂತಾನೆ ಹೇಳ್ತೀನಿ. ಸಿನಿಮಾದಲ್ಲಿ ದ ಮೇನ್ ಮ್ಯಾನ್ ಕಿಚ್ಚ ಸುದೀಪ ಅವ್ರನ್ನ ಪ್ರೆಸೆಂಟ್ ಮಾಡಿರೋದು ಮಾತ್ರ ಸಖತ್ತಾಗಿತ್ತು. ಅವರು ತಮ್ಮನ್ನ ತಾವು ಕ್ಯಾರಿ ಮಾಡಿರುವಂತಹ ವೇನೆ ಮಜವಾಗಿತ್ತು. ಅದರಲ್ಲೂ ಮಾರ್ಕ್ ಎಂಬ ಈ ಪಾತ್ರಕ್ಕೆ ಹ್ಯೂಮರ್ ನ ಆಡ್ ಮಾಡಿರೋದ್ರಿಂದ ಆ ಸ್ವಾಗು ಇನ್ನಷ್ಟು ಎದ್ದು ಕಾಣುತ್ತೆ ಅಂತಾನೆ ಹೇಳ್ತೀನಿ. ಆಕ್ಷನ್ ಸೀನ್ಸ್ ಅಲ್ಲಾಗ್ಲಿ, ಆ ಇನ್ವೆಸ್ಟಿಗೇಟಿವ್ ಮೋಡ್ಗೆ ಹೋದಾಗ್ಲಿ ಎಲ್ಲಾ ಕಡೆ ಅವರು ತಮ್ಮ ಬೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ನಟನೆ ಅಂತ ಬಂದ್ರೆ ಹಿ ಇಸ್ ರಿಯಲಿ ಬೆಸ್ಟ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಬ್ಬ ಹೀರೋನ ಗಾಡ್ ತರ ಪ್ರೆಸೆಂಟ್ ಮಾಡದೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಗಳನ್ನ ಕೊಟ್ಟು ಕಷ್ಟಕರವಾದ ಸನ್ನಿವೇಶಗಳಲ್ಲಿ ಹಾಕಿದ್ದಾರೆ. ಅಂಡ್ ಆ ಚಾಲೆಂಜಸ್ ಮೆಟ್ಟದಾಗ್ಲೇ ಅಲ್ವಾ ಎಲಿವೇಶನ್ಸ್ ಪೀಕ್ ಹೋಗೋದು. ಸಿನಿಮಾದ ಮೊದಲನೇ ಅರ್ಧದಲ್ಲಿ ಇವರ ಕಥೆಯ ಚೌಕಟ್ಟು ಎಷ್ಟು ದೊಡ್ಡದಾಗಿದೆ, ಅದ್ರೊಳಗಡೆ ಬರುವಂತಹ ಪಾತ್ರಗಳೇನು, ಅವ್ರ ಎದುರುಗಡೆ ಇರುವಂತಹ ಕಾನ್ಫ್ಲಿಕ್ಟ್ಸ್ ಏನು, ಎಲ್ಲವನ್ನ ಪರಿಚಯಿಸ್ತಾರೆ. ಅಂಡ್ ಈ ಎಲ್ಲದರ ನಡುವೆ ಸುದೀಪ್ ಅವರನ್ನ ಸೆಲೆಬ್ರೇಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ಮೂಮೆಂಟ್ಸ್ ಗಳು ಬರ್ತವೆ. ಅಂಡ್ ಕೆಲವೊಂದು ಒಳ್ಳೆ ಪಾಯಿಂಟ್ಸ್ ಗಳಲ್ಲೇ ಬರ್ತವೆ. ಈ ಎಲ್ಲಾ ಮೂಮೆಂಟ್ಸ್ ನಲ್ಲೂ ನನಗೆ ಹೈಲೈಟ್ ಅಂತ ಅನಿಸಿದ್ದು ಇಲ್ಲಿನ ಆಕ್ಷನ್ ಹಾಗೂ ಫೈಟ್ಸ್ ನ ಕೊರಿಯೋಗ್ರಫಿ. ಅದನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಖಂಡಿತವಾಗ್ಲೂ ಮ್ಯಾಕ್ಸ್ ಸಿನಿಮಾಗೆ ಹೋಲಿಸಿದಾಗ ಇನ್ನೂ ಇಂಪ್ರೂವೈಸ್ಡ್ ಆಗಿತ್ತು. ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಸಿನಿಮಾಗೆ ಬೇಕಿದ್ದ ಡೆಪ್ತ್ ಅನ್ನ ಕೊಟ್ಟಿದೆ. ಸಿನಿಮಾದ ಫ್ರೇಮ್ಸ್ ನಲ್ಲಿ ಡೀಟೈಲಿಂಗ್ ಇದೆ. VFX ಇದ್ದ ಕಡೆ ಕೂಡ ಎಲ್ಲವೂ ಕ್ರಿಸ್ಪ್ ಆಗಿತ್ತು. ಇನ್ ಶಾರ್ಟ್ ವಿಜುವಲಿ ಇದೊಂದು ಸಾಲಿಡ್ ಸಿನಿಮಾ ಅಂತ ಹೇಳ್ತೀನಿ. ಬಿ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾನ ಸಾಕಷ್ಟು ಕಡೆ ಎಲಿವೇಟ್ ಮಾಡಿದೆ. ಆಕ್ಷನ್ ಸೀನ್ಸ್ ನಲ್ಲಿ ಅದು ಇನ್ನಷ್ಟು ಹೆಲ್ಪ್ ಮಾಡಿದೆ ಅಂತಾನೆ ಹೇಳ್ತೀನಿ. ಎಸ್ಪೆಷಲಿ ದಾದಾ ಯಾರ್ ಗೊತ್ತಾ ಅನ್ನುವಂತಹ ಬಿಟ್ನ ಅಲ್ಲಲ್ಲಿ ಪ್ಲೇಸ್ ಮಾಡಿರುವಂತಹ ವಿಧಾನ ಖುಷಿ ಕೊಡುತ್ತೆ. ಸೈಕೋ ಸೈತಾನ್, ಮಸ್ತ್ ಮಲೈಕಾ ಥಿಯೇಟರ್ ಅಟ್ಮಾಸ್ಫಿಯರ್ ಅಲ್ಲಿ ಕೊಟ್ಟಂತಹ ಅನುಭವ ಚೆನ್ನಾಗಿತ್ತು. ಅಂಡ್ ಇನ್ ಮುಂದೆ ಬಿ ಅಜನೀಶ್ ಲೋಕನಾಥ್ ಅವರ ಲೈನ್ಅಪ್ ಗಳು ಸಾಲಿಡ್ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಮುಂಬರುವಂತಹ ದಿನಗಳಲ್ಲಿ ಇವ್ರು ಏನ್ ಕುಕ್ ಮಾಡಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಹುಡ್ಕೊಳುತ್ತೆ. ನವೀನ್ ಚಂದ್ರ ಅವರ ಭದ್ರಾ ಎಂಬ ಪಾತ್ರನ ಬರ್ದಿರುವಂತಹ ರೀತಿ, ಅವರು ಅದನ್ನ ಪುಲ್ ಆಫ್ ಮಾಡಿರುವಂತಹ ರೀತಿ ಚೆನ್ನಾಗಿತ್ತು. ಒಂದಷ್ಟು ಕಡೆ ಎಕ್ಸ್ಟ್ರೀಮ್ಲಿ ಲೌಡ್ ಅಂತ ಅನಿಸ್ತಾರೆ, ಬಟ್ ಆ ಪಾತ್ರ ಯಾಕಷ್ಟು ಲೌಡ್ ಅನ್ನೋದಕ್ಕೆ ಒಂದು ಕಾರಣ ಇದೆ. ಯೋಗಿ ಬಾಬು ಅವರಿಗೆ ಅಷ್ಟಾಗಿ ಪ್ರಾಮುಖ್ಯತೆ ಇಲ್ಲದೆ ಇದ್ರು ಕಾಮಿಕ್ ಪೋರ್ಷನ್ಸ್ಗೆ ಅವ್ರ ಕಡೆಯಿಂದ ಹೆಲ್ಪ್ ಖಂಡಿತ ಆಗಿದೆ. ಸಪೋರ್ಟಿಂಗ್ ಆರ್ಟಿಸ್ಟ್ ಗಳಾದಂತಹ ಗೋಪಾಲ್ ಕೃಷ್ಣ ದೇಶಪಾಂಡೆ, ಶೈನ್ ಟಾಮ್ ಚಾಕೋ ಅವ್ರಿಗೆ ಒಳ್ಳೆ ರೋಲ್ಸ್ ಗಳನ್ನ ಬರೆಯಲಾಗಿದೆ. ಅಂಡ್ ಸ್ಟೋರಿಗೆ, ಸಿನಿಮಾಗೆ, ಕತೆಗೆ ಅವರಿಂದ ಪುಷ್ ಕೂಡ ಸಿಕ್ಕಿದೆ. ಈ ವರ್ಷ ನಾವು ನೋಡಿರುವಂತಹ ಎಷ್ಟೋ ಸಿನಿಮಾಗಳಲ್ಲಿ ಸೆಕೆಂಡ್ ಹಾಫ್ ನ ಡಿಪ್ಪು ಸಖತ್ ಕಾಟ ಕೊಟ್ಟಿದೆ. ಸಿನಿಮಾದ ಮೇಲಿನ ಕನೆಕ್ಷನ್ ನ ಟೋಟಲಿ ಕಟ್ ಮಾಡಾಕಿರುವಂತಹ ಎಕ್ಸಾಂಪಲ್ಗಳು ಸಾಕಷ್ಟಿದೆ. ಬಟ್ ಮಾರ್ಕ್ ಅದಕ್ಕೆ ಹೊರತಾಗಿದೆ. ಮೊದಲನೇ ಅರ್ಧ ಓಕೇಶ್ ಅಂತ ಅನಿಸ್ತು. ಮೊದಲನೇ ಅರ್ಧಕ್ಕೆ ಹೋಲಿಸಿದಾಗ ಕತೆ ಟ್ರಾವೆಲ್ ಆಗುವಂತಹ ವೇಗ, ಅಲ್ಲಿದ್ದ ಟೆನ್ಷನ್, ಕ್ಯೂರಿಯಾಸಿಟಿ ಎಲ್ಲವೂ ಸೆಕೆಂಡ್ ಹಾಫ್ ಅಲ್ಲಿ ಬೆಟರ್ ಆಗ್ತಾ ಹೋಯ್ತು. ಕ್ಲೈಮ್ಯಾಕ್ಸ್ ಕೂಡ ಒಳ್ಳೆ ಹೈಯಲ್ಲಿ ಎಂಡ್ ಆಗುತ್ತೆ. ಫ್ಯಾನ್ ಸರ್ವಿಸ್ ಹಾಗೂ ಸ್ಟೋರಿ ಟೆಲಿಂಗ್ ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಎಡವಿರುವಂತಹ ಎಷ್ಟೋ ಸಿನಿಮಾಗಳನ್ನ ರೀಸೆಂಟ್ ಆಗಿ ನೋಡಿದೀವಿ. ಬಟ್ ವಿಜಯ್ ಕಾರ್ತಿಕೇಯ ಅವರು ಅದನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಏನ್ ಬೆಟರ್ ಆಗ್ಬೋದಿತ್ತು ಅಥವಾ ಏನ್ ನಮಗೆ ವರ್ಕ್ ಆಗ್ಲಿಲ್ಲ ಅಂತ ನೋಡೋದಾದ್ರೆ ಮೊದಲು ಹೊಳೆಯದೆ ಇಲ್ಲಿನ ಕನ್ವೀನಿಯಂಟ್ ರೈಟಿಂಗ್. ಎಷ್ಟೋ ಕಡೆ ಲಾಜಿಕ್ಸ್ ಏರ್ಪೇರ್ ಆಗ್ತವೆ, ಕೆಲವೊಂದಕ್ಕೆ ಇದೆಲ್ಲ ಹೇಗ್ ಸಾಧ್ಯ ಗುರು ಅಂತ ಕೂಡ ನಮ್ಗನ್ಸುತ್ತೆ. ಕಮರ್ಷಿಯಲ್ ಸೆಟಪ್ ನಲ್ಲಿ ಸಿನಿಮಾನ ಇಟ್ಟಾಗ ಅದೆಲ್ಲ ಮ್ಯಾಟರ್ ಆಗದಲ್ಲೇ ಇರಬಹುದು. ಬಟ್ ಇಷ್ಟು ಚೆನ್ನಾಗಿರುವಂತಹ ಕಥೆಯಲ್ಲಿ ಲಾಜಿಕ್ ಅನ್ನೋದು ಒಂದು ಸಲ ಆದ್ರೂ ಮಿಸ್ ಆದಾಗ ಅದು ಆಸ್ ಅನ್ ಆಡಿಯನ್ ಕನೆಕ್ಷನ್ಗೆ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಅಫ್ಕೋರ್ಸ್ ಆಸ್ ಎ ಫ್ಯಾನ್ ಇದು ಮ್ಯಾಟರ್ ಆಗದೆ ಕೂಡ ಇರಬಹುದು. ಹಾಡುಗಳ ಪ್ಲೇಸ್ಮೆಂಟ್ ಕೂಡ ಆಡ್ ಆಗಿತ್ತು ಅಂತ ಅನಿಸ್ತು. ನೋ ಡೌಟ್ ಅದು ಥಿಯೇಟರ್ ನಲ್ಲಿ ಮಜವಾಗಿತ್ತು, ಬಟ್ ಕಥೆಯ ದಾರಿಯನ್ನ ಬ್ಲಾಕ್ ಮಾಡಿದಂತೂ ಖಂಡಿತ. ಖಡಕ್ ಆಗಿ ಹೇಳೋದಾದ್ರೆ ಮಾರ್ಕ್ ಒಂದು ಗುಡ್ ವಾಚ್. ಮಾಸ್, ಫ್ಯಾನ್ ಸರ್ವಿಸ್, ಸ್ಟೋರಿ ಟೆಲ್ಲಿಂಗ್ ಎಲ್ಲದರಲ್ಲೂ ಸಿನಿಮಾ ಶೈನ್ ಆಗುತ್ತೆ. ಅಂಡ್ ಕಿಚ್ಚ ಸುದೀಪ ಅವರ ಅಭಿಮಾನಿಗಳಿಗೆ ಅವ್ರನ್ನ ಪರದೆ ಮೇಲೆ ನೋಡೋದನ್ನ ಇಷ್ಟಪಡೋರ್ಗೆ ಚೇರ್ ಮಾಡೋದಕ್ಕೆ, ವಿಜಿಲ್ ಹೊಡೆಯೋದಕ್ಕೆ, ಚಪ್ಪಾಳ ತಟ್ಟೋದಕ್ಕೆ ಬೇಜಾನ್ ಒಳ್ಳೆ ಮೂಮೆಂಟ್ಸ್ಗಳು ಇದಾವೆ ಅಂತ ಹೇಳ್ತಾ ಇದಾಗಿತ್ತು ಮಾರ್ಕ್ ಸಿನಿಮಾದ ರಿವ್ಯೂ.
ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈಗಾಗಲೇ 45 ಸಿನಿಮಾದ ರಿವ್ಯೂನ ಕೂಡ ಬಿಡುಗಡೆ ಮಾಡಿದ್ವಿ, ನೋಡಿಲ್ಲ ಅಂದ್ರೆ ಅದನ್ನ ಕೂಡ ನೋಡಿ. ಸೈನಿಂಗ್ ಆಫ್, ಮನು.